ಸಂಘಕ್ಕೆ ಬರುವಂಥ ಹಣ ಏನಿದೆಯಲ್ಲ ಇದು ಡೊನೇಷನ್ ಅಲ್ಲ ಅನ್ನುವಂಥ ಈ ಮೋಹನ್ ಭಾಗವತ್ ಅವರ ಹೇಳಿಕೆ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರೋ ಮಾತಿಗೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವರು ದೊಡ್ಡ ನೆಟ್ವರ್ಕ್ ಇದೆ, ಅಮೆರಿಕ, ಇಂಗ್ಲೆಂಡ್ ಸೇರಿ ವಿದೇಶಗಳಿಂದ ಇವರಿಗೆ ಹಣಗಳು ಫಂಡಿಂಗ್ಗಳು ಬರ್ತಾ ಇದೆ, ತಮ್ಮ ಧ್ವಜದ ಹೆಸರಿನಲ್ಲಿ ಗುರುದಕ್ಷಿಣೆಯನ್ನ ಪಡಿತಿದ್ದಾರೆ, ಕೆಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. 2,500 ಸಂಘಟನೆಗಳ ಜಾಲ ಇದೆ, ಹಣ ವರ್ಗಾವಣೆಯಲ್ಲಿ ಇವರೆಲ್ಲ ತೊಡ್ಕೊಂಡು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, RSS ದೆವ್ವ ಇದ್ದಂತೆ ಅನ್ನುವಂಥ ಒಂದು ಪದ ಬಳಕೆ ಮಾಡಿದ್ದಾರೆ. ಬಿಜೆಪಿ ದೆವ್ವದ ಕರಿ ನೆರಳು. ನೋಡಿ, ಈ ಮಾತುಗಳು ಈಗ ವಾಪಸ್ ಸಂಘದ ವಿಚಾರ ಮುನ್ನೆಲೆಗೆ ಬರುವಂಗೆ ಮಾಡಿದೆ. ಅಂದ್ರೆ ಅವರು ಹೇಳಿದ್ದು ಈ ಒಂದೇ ನಾಣ್ಯದ 2 ಮುಖ ಇದ್ದಂತೆ ಸಾಮಾನ್ಯವಾಗಿ ಹೇಳ್ತಾರೆ RSS ಮತ್ತು ಬಿಜೆಪಿ ಅನ್ನೋದಾಗಿ. ಬಟ್ ಈಗ RSS ದೆವ್ವ, ಅದರ ಕರಿ ನೆರಳು ಸಂಘ ಅಥವಾ ಬಿಜೆಪಿ ಅಂತ ಹೇಳಿರೋದು, ಇದು ವಾಪಸ್ ಚರ್ಚೆ ಮೈ ಮೇಲೆ ಹಾಕುವಂತಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ರು ಮೊದಲಿಗೆ ಅದು ನೋಡ್ಕೊಂಡ್ ಬರೋಣ. ಇವರು ಇಲ್ಲ ನಾವು ಏನು ಕಟ್ಟೋದು ಬೇಡ ಅಂತ ನಾನು ತಿಳ್ಕೊ. ಅವರು ಮೋಹನ್ ಭಾಗವತ್ ಅವ್ರು ಹೇಳಿದ್ರು, ಪ್ರಿಯಾಂಕ ಅಂದ್ರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ, ನಮ್ಗೇನು ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳಿದ್ರು. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಬೇಕು, ಆಗ್ತಾರೆ, ನಾನು ಮಾಡಿಸ್ತೀನಿ. ಎಲ್ಲಿ ತನಕ ನಮ್ಮ ಹತ್ರ ಕಾನೂನಿದೆ, ಎಲ್ಲಿ ತನಕ ನಮ್ಮ ಹತ್ರ ಸಂವಿಧಾನ ಇದೆ, ನಾವು ಅದನ್ನ ಮಾಡಿಸ್ತೀವಿ. ಸಂವಿಧಾನ ಇವರೊಬ್ಬರಿಗೆ ಇರುವಂಥದ್ದು. ಕಾಂಗ್ರೆಸ್ ಅವರು ಸಂವಿಧಾನನ ಲೀಸ್ಗೆ ಹಾಕೊಂಡ್ಬಿಟ್ಟಿದ್ದಾರೆ, ಬೇರೆ ಯಾರಿಗೂ ಸಂವಿಧಾನ ಇಲ್ಲ. ಕಾಂಗ್ರೆಸ್ ಅವರು ಲೀಸ್ಗೆ ಹಾಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಚಾಳಿಗೆ ಬಿದ್ದುಬಿಟ್ಟಿದ್ದಾರೆ, ಹಿಂದುತ್ವವನ್ನು ಬೈದಕೊಂಡು ಓಡಾಡ್ಬಿಡೋದು. ಹೌದು, RSSನ್ನು ಸಿದ್ಧಾಂತ ವಿರೋಧ ಮಾಡಿಕೊಂಡು ಇವರು ಓಡಾಡ್ಕೊಂಡ್ಬಿಟ್ರೆ ಇವರಿಗೆ ಒಂದು ಪರಿಗಣನೆಗೆ ಬಂದುಬಿಡ್ತಾರೆ, ಇವರಿಗೆ ಒಂದು ಮಾನ್ಯತೆ ಸಿಕ್ಬಿಡುತ್ತೆ. ಒಂದಷ್ಟು ದೊಡ್ಡ ಸಮುದಾಯನ ಎದುರು ಹಾಕ್ಕೊಂಡ್ರೆ ಅಥವಾ ಯಾರೊಬ್ಬ ದೊಡ್ಡ ವಿಚಾರವನ್ನು ಅಥವಾ ವಿಚಾರವಾದಿನೋ ಬೈಕೊಂಡು ಓಡಾಡಿದ್ರೆ ಇವರು ಗಮನ ಸೆಳಿಬೋದು ಅನ್ನುವಂಥ ಪ್ರಯತ್ನ ಇದೆ ಅಷ್ಟೇ. ಸಂವಿಧಾನ ಇದೆ 100 ವರ್ಷ ಆಗಿದೆ RSSಗೆ. ಅವ್ರದ್ದೇ ಆದ ಹಾದಿಯಲ್ಲಿ ಏನೋ ಸೇವೆ ಆಧರಿಸಿ ಏನೋ ದೇಶಭಕ್ತಿ ಅಂತ ಬಿಟ್ಟೇನೋ ಬರ್ತಾ ಇದ್ದಾರೆ. ಹೌದು, ಅವ್ರು ಏನಂತ ಇವ್ರು ಹೇಳ್ದಂಗೆ ದೊಣ್ಣೆ ಇಟ್ಕೊಂಡು ಓಡಾಡಿದ್ದಲ್ಲ, ಏನೋ ಒಂದು ದಂಡ ಅಂತ ಅಂದ್ಕೊಂಡು ಅದನ್ನೇನೋ ಒಂದು ಬೇರೆ ನಿಟ್ಟಲ್ಲಿ ಇಟ್ಕೊಂಡು ಓಡಾಡಿದವರು ಅವರು. ಇವತ್ತು ಅವ್ರನ್ನೇ ಚಡ್ಡಿಗಳು ಅಂದ್ಕೊಂಡು ಇಲ್ಲ ಅವ್ರ ಸೇವನೆ ಯಾವುದೋ ವಿಚಾರದಲ್ಲಿ ಇವ್ರ ಭಾಗದಲ್ಲಿ ಮುಸಲ್ಮಾನ ಮತಗಳು ಹೆಚ್ಚಿರೋದ್ರಿಂದ ಓಲೈಕೆಗೆ ಇವರು ಸಹಜವಾಗಿ ನಿಂತ್ಕೋತಾರೆ. ಹಾಗಂತೇಳ್ಬಿಟ್ಟು ಇಡೀ ರಾಜ್ಯಕ್ಕೆ ಈಗ ಮುಸಲ್ಮಾನನ ವಿರೋಧಿ ಹೇಳಿಕೆ ಕೊಟ್ಟಾಗ ಕೋಮು ವಿರೋಧಿ ಆಗ್ಬಿಡುತ್ತೆ. ಈಗ RSSನ ಹಿಂದುತ್ವದ ವಿರೋಧಿ ಹೇಳಿಕೆ ಕೊಡ್ತಾರೆ, ಇದು ಕೋಮು ಪ್ರಚೋದನೆ ಅಲ್ವಾ? ಇದು ಹೌದು, ದ್ವೇಷ ಭಾಷಣ ಬೇರೆ ಇವರೇ ತರೋದಕ್ಕೆಲ್ಲ ರೆಡಿ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇದು ಕೋಮು ವಿರೋಧಿ ಹೇಳಿಕೆ ಅಲ್ವಾ ಇದು? RSS ಅಂತ RSS ಅಲ್ಲಿ ಎಷ್ಟು ಜನ ಹೋಗಿದ್ದಾರೆ? ಮೋಹನ್ ಭಾಗವತ್ ಮೊನ್ನೆ ಹೇಳ್ತಾರೆ 3 ಬಾರಿ ನಿಷೇಧ ಆಗಿದೆ ಅಂತೆ ಇವ್ರು ಹೇಳೋ ಪ್ರಕಾರ. ಹೌದು, 48ರಲ್ಲಿ, 75ರಲ್ಲಿ, 92ರಲ್ಲಿ 3 ಬಾರಿ ನಿಷೇಧ ಹೇಳಿದ್ದಾರೆ. ಆದರೆ ಇನ್ನೊಂದನ್ನು ಮುಚ್ಚಿಡಲಾಗುತ್ತೆ. ಅವರು ಒಂದೇ ವರ್ಷದಲ್ಲಿ ಎಲ್ಲವೂ 3 ಕೂಡ ಏನು 48ರಲ್ಲಿ 49ಕ್ಕೆ ಮತ್ತೆ ನಿಷೇಧನ ವಾಪಸ್ ತೆಗಿಲಾಗುತ್ತೆ. ಆ ರೀತಿ 75ರಿಂದ 76ಕ್ಕೆ, 92ರಿಂದ 93ಕ್ಕೆ ವಾಪಸ್ ಪಡಲಾಗಿದೆ. ಅದನ್ನು ಮುಚ್ಚಿಟ್ಬಿಡ್ತಾರೆ. ಅಂದರೆ ಕಾನೂನು ಅಡಿಯಲ್ಲಿ ಇವರು ನಿಷೇಧ ಹೇರುವಂಥ ಪ್ರಯತ್ನ ಮಾಡಿದ್ರು ಕೂಡ ಕಾನೂನು ಅದನ್ನು ಸರಿಯಾಗಿ ದಾರಿ ತಗೊಂಬಂದ್ಬಿಟ್ಟು ನಿಷೇಧವನ್ನು ವಾಪಸ್ ತಗೊಳುತ್ತೆ. ಕಾನೂನು ರೀತಿಯಲ್ಲಿ ಕಾನೂನಿಗೆ ಸರಿ ಅನಿಸಿದ್ದು ಇವರೇನು ಸಂವಿಧಾನ ಅಂತ ಮಾತಾಡ್ತಾರೋ ಆ ಸಂವಿಧಾನಕ್ಕೂ ಕಾನೂನಿಗೆ ಸರಿ ಅನಿಸಿ ಅವತ್ತು ನಿಷೇಧವನ್ನು ವಾಪಸ್ ಪಡೆಯಲಾಗಿತ್ತು. ಹೌದು, ಹಾಗಾದರೆ ಕಾನೂನಿಗೆ ಸರಿ ಅನಿಸಿದ್ದನ್ನು ನೀವು ಮತ್ತೆ ವಿರೋಧ ಮಾಡ್ತಿದ್ದೀರಲ್ಲ? ಹೌದು, ಯಾಕಂದರೆ ನೀವು ಯಾವ ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗಾಯಿತು? ಈಗಾಗಲೇ 100 ವರ್ಷ ಮಾಡಿದ್ದಾರೆ ಅವರು ಅವ್ರದ್ದೇ ಆದ ಸೇವೆಯಲ್ಲಿ. ಅವರ ದೇವದೇಶಗಳು ಏನಿದ್ದಾವೆ ಅವರು ಸಂವಿಧಾನದ ಅಡಿಯಲ್ಲಿ ಒಂದು ಲೆಕ್ಕಾಚಾರಗಳನ್ನು ತಗೊಂಬಂದ್ಬಿಟ್ಟು ಕೋರ್ಟ್ಗೆ ಹೋದಾಗಲೂ ಕೂಡ ಅವರು ಅದನ್ನು ಸಮರ್ಥಿಸ್ಕೋತಾರೆ. ಇದು ಒಂದು ಕೋರ್ಟ್ ಕೂಡ ಹೇಳಿದೆಯಂತೆ, ಅದನ್ನು RSS ಅಲ್ಲಿ ಇವರು ಹೋಗಿ ಕೇಳ್ಕೋಬೇಕು. ಇದು ಒಂದು ವ್ಯಕ್ತಿಗಳ ಸಮೂಹ ಅಂತ, ವ್ಯಕ್ತಿಗಳ ಸಮೂಹಕ್ಕೆ ಇವರು ನೋಂದಣಿ ಬೇಕಾಗಿಲ್ಲ ಅಂತ ಅವರು ಅದು ಅವ್ರದ್ದೇ ಆದ ಸಮರ್ಥನೆ ಕೊಟ್ಟಿದ್ದಾರೆ. ಅದನ್ನು ಕೋರ್ಟ್ ಕೂಡ ಒಪ್ಪಿದೆ. ಇವತ್ತು 100 ವರ್ಷ ಪೂರೈಸಿದೆ. ಹೌದು, ವ್ಯಕ್ತಿಗಳ ಸಮೂಹಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ನೀವೇನು ಆದಾಯದ ಕಾರ್ಯ ಮಾಡ್ತಾ ಇಲ್ವಲ್ಲ, ನಿಮ್ಗೆ ಯಾಕೆ ಅಕೌಂಟು, ನಿಮ್ಗೆ ಯಾಕೆ, ನಮ್ಗೆ ಬೇಡ ಸ್ವಾಮಿ ಅಂತ ಹೇಳಿದ್ದಾರೆ. ಆಯಿತು, ಸಂತೋಷ, ನೀವು ಮುಂದುವರಿರಿ ಅಂತ ಹೇಳಿದ್ದಾರೆ. ವ್ಯಕ್ತಿಗಳು ನೀವು ಸಮೂಹವಾಗಿ ನೀವೇನೋ ದೇಶ ಸೇವೆ ಮಾಡ್ತಿದ್ರೆ ಹೋಗಿ. 62ರಲ್ಲಿ ಚೀನಾ ಯುದ್ಧದಲ್ಲಿ ಇದೇ RSS ಬೇಕಾಯಿತು ನಾಗರಿಕ ಪೂರೈಕೆಗೆ, ಅದಕ್ಕೆ ಇದಕ್ಕೆ. ಆಗ ನಿಮ್ಮ ನೆಹರು ಒಪ್ಕೊಂಡಿರಲಿಲ್ವಾ? ನಿಮ್ಮ ನೆಹರು ಅವರು ಪಥಸಂಚಲನದಲ್ಲಿ ಇವರಿಗೆ ಅವಕಾಶಗಳು ಕೊಟ್ಟರಲ್ಲ. ಅಂದರೆ ನೆಹರು ಸಂವಿಧಾನ ವಿರೋಧಿಯವರ? ನಿಮ್ಮ ಹಿರಿಕರು ಏನು ಹಾದಿಯಲ್ಲಿ ಬಂದಿದ್ದಾರೆ ಅವರೆಲ್ಲ ಒಪ್ಪಿದ್ದಾರೆ, ಸಹಜವಾಗಿ ಒಪ್ಪಿದ್ದಾರೆ. RSS BJP ಬಲಪಂಥೀಯ ಲೆಕ್ಕಾಚಾರದಲ್ಲಿ ಬರುತ್ತೆ ಅನ್ನುವಂಥದ್ದೇ ವಿರೋಧ ಇತ್ತು ವಿನಃ RSSರ ಕೆಲಸ ಕಾರ್ಯಗಳಲ್ಲಿ ಅವ್ರು ಯಾರಿಗೂ ವಿರೋಧ ಇರಲಿಲ್ಲ.
ಹೌದು. RSSನ ಅಡಿಯಲ್ಲಿ ಈ ಜನತಾ ಪಕ್ಷ ಈಗೇನು ಜನಸಂಘ ಹೋಗಿ ಈಗೇನು BJP ಆಗಿದೆ, ಇವರು ಅದರ ಅಡಿಯಲ್ಲಿ ಬರ್ತಾರೆ ಅನ್ನುವಂಥದ್ದು ಒಂದೇನೆ. ಆದರೆ RSSನ ಒಂದು ಒಳ್ಳೆಯ ಉದ್ದೇಶ ಏನಿತ್ತು ಅಂತಂದರೆ, ಇವತ್ತಿಗೂ BJPಗರಿಗೆ, BJP ಮುಖಂಡರಿಗೆ, BJP ರಾಜಕಾರಣಿಗಳಿಗೆ RSSನ ಹೆಸರು ಹೇಳೋದಕ್ಕೆ ಬಿಡೋದಿಲ್ಲ ಅವರು. ಹೌದು. ನೀವೆಲ್ಲೂ ಕೂಡ ಕೂತ್ಕೊಂಡು ನಮ್ಮ ಸಂಘದ ಹೆಸರು ಹೇಳ್ಬೇಡಿ ಅಂತಾರೆ ಅವರು. ಹೌದು. ಸಂಘದ ಹೆಸರು ಹೇಳೋಂಗಿಲ್ಲ ಅವರಿಗೆ. BJPಗರನ್ನ ಕೇಳಿ ನೀವು, ಪ್ರಿಯಾಂಕಾ ಖರ್ಗೆ ಅವರೇ ಸ್ನೇಹಿತರೆ, ಹೋಗಿ ಕೇಳಬೇಕು ನೀವು, RSS ಎಷ್ಟು ಕಟ್ಟುನಿಟ್ಟಾಗಿ ವರ್ತನೆ ಮಾಡುತ್ತೆ BJPಗರ ಮುಂದೆ ಅಂತ. ಯಾವುದೇ ಪಕ್ಷ ಆದರೆ BJPಯ ಕೆಲವೊಂದು ವಿಚಾರಗಳಲ್ಲಿ RSS ಬರುವಂಥದ್ದು ಸಹಜವಾಗಿದೆ. ಯಾಕಂದರೆ ಹಿಂದುತ್ವದ ಅಡಿಯಲ್ಲಿ ಅವರೇನೋ ಒಂದು ಕಲ್ಪನೆ ಕಟ್ಟಿದ್ದಾರೆ. ನಿಮ್ಮಂಥವರು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಾಗ ಅವರು ಸಹಜವಾಗಿ ಆ ಕಡೆ ವಾಲ್ತಾರೆ. ನೀವು ಕೂಡ ದೇಶ ಒಂದು ಅನ್ನುವಂಥದ್ದಕ್ಕೆ ಬನ್ನಿ. ನೀವು ಯಾವತ್ತೂ ಹಿಂದೂಗಳನ್ನು ದೂರ ಇಡ್ತಾ ಬರ್ತೀರಿ ನೀವು. ಆ ನಿಟ್ಟಲ್ಲಿ ಅವರುಗಳು ಆ ಕಡೆನೇ ವಾಲ್ತಾರೆ. ಕಾಂಗ್ರೆಸ್ ಅವರು ಹಿಂದೂಗಳನ್ನು ಕೂಡ ನಮ್ಮವರು ಅಂತ ಭಾವನೆಯಲ್ಲಿ ಬನ್ನಿ. ಈ ಕೆಲ ಏನು ಶಾಸಕರಿದ್ದಾರೆ, ಬಾಯಿ ಚಪ್ಪಲಕ್ಕೇನೋ ಮಾತಾಡುವಂಥದ್ದು, ಯಾವುದೋ ಒಂದು ಸಂಘಟನೆಯನ್ನು ದೂರಬೇಕು ಅಂತ ದೂರುವಂಥದ್ದು, ಸಂವಿಧಾನವನ್ನು ಲೀಸ್ಗೆ ಹಾಕೊಂಡಂಗೆ ಮಾತಾಡುವಂಥದ್ದು, ಇವೆಲ್ಲ ನಿಲ್ಲಬೇಕು. ಹಿರಿಯರು ಏನಿದ್ದಾರೆ ನಿಮ್ಮಲ್ಲೇ ಒಡೆದಾಳುವ ನೀತಿ ಅನುಭವಿಸ್ತಾ ಇದ್ದೀರಿ, ಎಲ್ಲ ಒಡೆದಾಳ್ತಾ ಇದ್ದೀರಿ ನೀವುಗಳೇ. ಈಗಾಗಲೇ ನಿಮ್ಮ ಸರ್ಕಾರನೇ ಸರಿದಾರಿಯಲ್ಲಿ ತಗೊಂಡೋದ್ರೂ ಸಾಕಾಗಿತ್ತು ನಿಮಗೆ. ಅದರ ಮಧ್ಯದಲ್ಲಿ ಅಂದರೆ ಜನರ ಮನಸ್ಸನ್ನು ಇನ್ನೊಂದು ಕಡೆ ಸೆಳೆಯೋ ಪ್ರಯತ್ನ ಮಾಡೋದಾ? ಯಾರಾದರೂ ಹೇಳಿ ಬಿಟ್ಟಿರೋಂಥದ್ದು ನಿಮಗೆ ಈ ವಿಚಾರ ಇವತ್ತು ಪ್ರಚಲಿತದಲ್ಲಿದೆ, ನೀವು ಮಾತಾಡಿ ಜನರ ಗಮನ ಈ ಕಡೆ ಸೆಳೀರಪ್ಪ, ನಾವು ಈ ಕಡೆ ಹೊಡೆದಾಡ್ಕೋತೀವಿ ಅಂತೇನಾರು ಹೇಳಿ ಕಳಿಸಿರುವಂಥದ್ದು ನಿಮಗೆ. ಆವಾಗ ಬಂದು ಏನೋ ಒಂದು ನಿಮ್ಮ ನಾಲಿಗೆ ಚಪ್ಪಲ ತೀರಿಸ್ಕೊಂಡು ಹೋಗೋದಕ್ಕೆ. ಆಮೇಲೆ ದುರಂತಕ್ಕೆ ಇಂಥ ಮಾತುಗಳನ್ನು ಸಂಘವೂ ಕೂಡ ವಿರೋಧ ಮಾಡದೆ ಕೂತಿದೆ. ಸಂಘದ ಪ್ರಮುಖರು ಇಂಥ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ವಾ, ಅಥವಾ ಇವರಿಗೆ ಗಂಭೀರತೆ ಕಾಣಿಸ್ತಾ ಇಲ್ವಾ? ಒಂದು ಸಮುದಾಯದ ಮಾನಹೀನವಾಗಿ ಈ ರೀತಿ ಮಾತಾಡ್ತಾ ಇರುವಂಥವ್ರನ್ನ, ಒಂದು ಸಮುದಾಯಕ್ಕೆ ಬೇಕಾಗಿರುವ ಸಂಘಟನೆಯನ್ನು ಈ ಮಾನಹೀನವಾಗಿ ಮಾತಾಡ್ತಾ ಇದ್ದಾರೆ ಈ ಮನುಷ್ಯ. ಇವರನ್ನು ಪರಿಗಣಿಸಿ ಬೇರೆ ಗಂಭೀರವಾಗಿ ಏನಾದ್ರು ಮಾಡುವಂಥ ಚಿಂತನೆಗೆ ಬರ್ತಾ ಇಲ್ವಲ್ಲ. BJP RSS ನೆರಳಲ್ಲಿ ಬಂದರೂ ಕೂಡ ಕರಿ ನೆರಳು ಅಂತ ಇದು ಹೇಳ್ತಾ ಇರುವಾಗ್ಲೂ BJPಗರು ಯಾರು ಬಂದು ಅಂತ ಅಂದರೆ ಸೋಮಣ್ಣ ಬಂದು ಮಾತಾಡ್ತಾರೆ, ಇನ್ನೊಬ್ರು ಯಾರೋ ಬಂದು ಮಾತಾಡ್ತಾರೆ, ಸಾಕಾಗೋದಿಲ್ಲ. ಹೌದು, ಸಾಕಾಗೋದಿಲ್ಲ. ದೊಡ್ಡ ಮಟ್ಟಕ್ಕೆ ಅಂದರೆ ಕೊಡಲಿ ಏಟೆ ಬೀಳಬೇಕಾಗಿದೆ ಕೆಲವೊಂದು ಹೇಳಿಕೆಗಳಿಗೆ. ಕೆಲವೊಂದು ಕಡೆಗೆ ನೀವು ಉಗುರಿಗೆ ಕೊಡಲು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಇದು. ಬಟ್ ಇದು ಉಗುರ ಅಲ್ಲ ಇದು. ಹೌದು, ಇದು ತುಂಬ ದೊಡ್ಡ ಮಟ್ಟಕ್ಕೆ ಇದು ಉರುಳಿದು. ಉಗುರಲ್ಲ, ಇವು ಉರುಳುಗಳಿವಲ್ಲ, ಇವೆಲ್ಲ ಸುತ್ಕೋತಾ ಹೋಗ್ತವೆ, ಯಾರಿಗಾದರೂ ಪಾಶ ಆಗ್ತವೆ ಇವು. ಎಕ್ಸಾಕ್ಟ್ಲಿ. ಇಂಥ ಮಾತಾಡುವಂಥವ್ರನ್ನ ಗಂಭೀರವಾಗಿ ಪರಿಗಣಿಸಿ ಸೋಮಣ್ಣ ಏನು ಹೇಳಿದ್ದಾರೆ? ಎಸ್, ಅದ್ರ ಬಗ್ಗೆ ಸೋಮಣ್ಣ ಅವರು ಕೂಡ ಆಕ್ರೋಶ ಭರಿತರಾಗಿ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ. ಬನ್ನಿ ಸೋಮಣ್ಣ ಅವರ ಮಾತುಗಳನ್ನ ನೋಡ್ಕೊಂಡು ಬರೋಣ. ಪ್ರಿಯಾಂಕಾ ಖರ್ಗೆ ಅವರು ಮೊದಲು ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಯ್ತದೆ. ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ RSSನವ್ರ ಕೊಡುಗೆ ಇರ್ಬೋದು, ದೇಶದ ಅನೇಕ ನಾಯಕರುಗಳ ಕೊಡುಗೆ ಅಪಾರವಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ತಿರೋ ಮಾತನಾಡ್ತಕ್ಕಂಥ ಬಾಲಿಶವಾದ ನಿಮ್ಮ ಹೇಳಿಕೆ, ರಾಜ್ಯದಲ್ಲಿ ನೀವು ಮಂತ್ರಿಗಳು ಅನ್ನೋದನ್ನು ಮರೆತು ಎಲ್ಲ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು ನಡವಳಿಕೆ ಇದೆಯಲ್ಲ, ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ, ಇದು ನಿಮ್ಗೆ ಗೌರವನೂ ಕೊಡ್ತಕ್ಕಂಥದ್ದಲ್ಲ. ಒಂದು ಸತ್ಯ, RSS ಇತಿಹಾಸ ನಿಮ್ಗೆ ಗೊತ್ತಿದ್ದರೆ ನೀವು ಈ ರೀತಿ ಮಾತಾಡ್ತಾ ಇರಲ್ಲ. RSS ಇಲ್ಲ ಅಂದರೆ ನೀವು ಇರ್ತಾ ಇರಲ್ಲ, ನಿಮ್ಮ ಇಡೀ ಕುಟುಂಬನೇ ಇರ್ತಾ ಇರಲಿಲ್ಲ, ಎಲ್ಲ ಒಂದು ಕಡೆ ದಿಕ್ಕಾಪಾಲಾಗ್ತಾ ಇದ್ರಿ. ಇದರ ಬಗ್ಗೆ ನೀವು ಬದಲು ನಿಮ್ಮ ಇತಿಹಾಸ, ನಿಮ್ಮ ಹಿಂದೆ ಪೂರ್ವಜರಿಗೆ ಆಗಿರ್ತಕ್ಕಂಥ ನೋವನ್ನು ನೀವು ಅರ್ಥ ಮಾಡಿಕೊಂಡು ಮಾತನಾಡೋದು ನಿಮಗೆ ಗೌರವ ತರ್ತದೆ. ಅದನ್ನು ಬಿಟ್ಟು ಇವತ್ತು ಏನು ಮಾತಾಡ್ತಾ ಇದ್ದೀರಿ, ಇದು ನಿಮಗೆ ಗೌರವ ಅಲ್ಲ. ನಾನು ಇದನ್ನು ಖಂಡಿಸ್ತೀನಿ. ಒಬ್ಬ ಮಂತ್ರಿಯಾಗಿ, ರಾಜ್ಯದ ಒಬ್ಬ ಸಚಿವರಾಗಿ ನೀವು ಈ ರೀತಿ ಜನರನ್ನು ಎಲ್ಲ ಒಂದು ಕಡೆ ಕತ್ತಲೆ ಕೋಣೆಯಲ್ಲಿ ಇಡ್ತಕ್ಕಂಥದ್ದು, ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ನಿಮಗೆ ಗೌರವ ತರೋದಲ್ಲ. ಇಂಥ ಬಾಲಿಶವಾದ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂಚಿತವಾಗಿ ನಿಮ್ಮ ಇತಿಹಾಸ ಏನು, ನಿಮ್ಮ ಕುಟುಂಬ ನಡೆದು ಬಂದ ದಾರಿ ಏನು, ಅದನ್ನು ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ನಿಮ್ಗೆ ಗೌರವ ಆಗ್ತದೆ. ಸೋಮಣ್ಣ ಅವರು ಕೂಡ ಇದನ್ನ ಖಂಡಿಸ್ತೀನಿ ಅನ್ನೋದಾಗಿ ಮಾತನಾಡ್ತಾ ಹೋಗ್ತಾರೆ. ನೋಡಿ, ಸೋಮಣ್ಣ ಹೇಳೋ ಪ್ರಕಾರ ಈ ಕಾಶ್ಮೀರಿ ಪಂಡಿತರಿಗೆ ಆಗ್ತಲ್ಲ ಅಂಥ ಪರಿಸ್ಥಿತಿಗಳು ನಿಮಗೆ ಬರ್ತಾ ಇತ್ತು. RSS ಇಲ್ಲದೇ ಇದ್ದರೆ ಕೆಲ ಪುಂಡರಿಂದ ಹಿಂಗೆ ಆಗೋಗ್ಬಿಡ್ತಾ ಇತ್ತು. ನೀವು ಇವತ್ತೇನೋ ಸೇಫ್ ಗಾರ್ಡಲ್ಲಿ ಇದ್ದೀರಿ ಅಂತಂದರೆ ಅದಕ್ಕೆ ಒಂದಷ್ಟು ಕೆಲಸ ಇವ್ರದ್ದು ಇದೆ ಅನ್ನೋಂಥ ಲೆಕ್ಕಾಚಾರ ಅವರು. ಸೋಮಣ್ಣ ಹೇಳೋ ಪ್ರಕಾರ ಒಂದಷ್ಟು ಇದ್ರೂ ಕೂಡ ಇವ್ರುಗಳಿರುವಂಥ ಏರಿಯಾದಲ್ಲೂ ಕೂಡ ಒಂದಷ್ಟು ದೌರ್ಜನ್ಯಗಳಾಗ್ತಿದ್ದು. ಕಾಶ್ಮೀರಿ ವಿಚಾರದಲ್ಲಿ ಬಂದ್ರೂ ಇವರು ಏನು ಗುಲ್ಬರ್ಗ ಏನು ಕಡಿಮೆ ಇರಲಿಲ್ಲ. ಆಗ ತುಂಬ ದೊಡ್ಡ ಮಟ್ಟಕ್ಕೆಲ್ಲ ಸದ್ದು ಮಾಡ್ತಾ ಇರುವಂಥವ್ರು ಇದ್ದರು. ಈಗಲೂ ಕೂಡ ಅಲ್ಲಿ ಒಂದಷ್ಟು ಸದ್ದು ಆಗೇ ಆಗುತ್ತೆ, ಕೋಮು ಗಲಭೆಗಳಾಗ್ತವೆ.
ಈ ರೀತಿ ಪ್ರಚೋದನೆ ಕೊಟ್ಟಾಗ ಒಂದಷ್ಟು ಜನ ಬಾಂಧವರು ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ಇದೊಂದು ರೀತಿ ಇಂಥದ್ದನ್ನ- ಓಲೈಕೆ ಮಾಡುವಂಥದ್ದು ಇರ್ಬೋದು. ಓಲೈಕೆ ನೆಪದಲ್ಲಿ ಇದೊಂಥರ ಏನಾಗುತ್ತೆ, ಈ ಪ್ರಚೋದನೆ ಇದು. ಓಲೈಕೆ ಮಾಡೋ ನೆಪದಲ್ಲಿ ಒಂಥರ ಪ್ರಚೋದನೆ ಕೊಟ್ಟಾಗ ಏನಾಗುತ್ತೆ, ಒಂದು ವರ್ಗ ಎಲ್ಲೋ ಒಂದು ಕಡೆ ಇವ್ರನ್ನ ವಿರೋಧಿಸೋ ಹಪಾಹಪಿಗೆ ಬಿದ್ದು ಏನಾದರೂ ಅಚಾತುರ್ಯ ಮಾಡಿದ್ರೆ ಸಮಾಜಕ್ಕೆ ಒಳ್ಳೇದಾಗುತ್ತಾ? ಯಾವುದೇ ಹೇಳಿಕೆ ಕೊಡೋದಕ್ಕೂ ಮೊದಲು ಸಾಮಾಜಿಕವಾಗಿ ನೀವು ಚಿಂತನೆ ಮಾಡಬೇಕಲ್ಲ. ಶಾಸಕರು ನೀವು ಮಾನ್ಯ ಸಚಿವರಿದ್ರಿ, ಹೌದು, ಒಂದು ಇಡೀ ಸಮುದಾಯದ ವಿರುದ್ಧವಾದ ಹೇಳಿಕೆ ಅಂದರೆ ಇವತ್ತೇನು RSS ಹಿಂದೂ ಇದರಲ್ಲಿದೆ ಅವರ ವಿರುದ್ಧವಾಗಿ ಒಂದು ಮಾತಾಡಬೇಕಾದ್ರೆ ಅಥವಾ ನೀವು ಸಂವಿಧಾನಕ್ಕೆ ಹೋಗಿ ಮಾಡೋದನ್ನು ಯಾಕೆ ಮೈಕ್ ಮುಂದೆ ಮಾಡ್ತೀರಿ? ಸಂವಿಧಾನಕ್ಕೆ ಹೋಗಿ ಒಂದು ನೀವು ಕೋರ್ಟ್ ಮೂಲಕ ಮಾಡೋದನ್ನು ಸದ್ ಮಾಡಿ ಯಾಕೆ ಮಾಡ್ತೀರಿ? ಕಾನೂನು ರೀತಿಯಲ್ಲಿ ನೀವು ನಿಜವಾಗ್ಲೂ ಕಾನೂನು ರೀತಿಯಲ್ಲೇ ನೀವೇನಾದ್ರು ಕ್ರಮ ತಗೋಬೇಕು ಅಂತ ನಿರ್ಧರಿಸಿದ್ದೇ ಆದಲ್ಲಿ ಹೋಗಿ ನೇರವಾಗಿ ಹೋಗಿ ಕಾನೂನು ತಗೊಂಡು ಕೋರ್ಟ್ಗೆ ಹೋಗಿ ನೇರವಾಗಿ ಏನು ಬೇಕು ಅದನ್ನು ಮಾಡಿಸ್ಕೊಂಡೆ ಈಚೆ ಬಂದ್ಬಿಡಿ. ಬಂದಾಗ ಜನಕ್ಕೂ ಗೊತ್ತಾಗುತ್ತೆ, ಹೌದಪ್ಪ ಇಷ್ಟು ದಿನ ಇವರು ಸರಿದಾರಿಲಿ ಇರಲಿಲ್ಲ ಅಂತ. ಆವಾಗ ನಿಮಗೂ ಒಂದು ಮಾನ್ಯತೆ ಸಿಗುತ್ತೆ. RSSನವ್ರು ಇವತ್ತು ಏನು ಮಾಡಿದ್ದಾರೆ ಮಾಡಿಲ್ಲ ಅನ್ನೋವಂಥದ್ದನ್ನು ಅವ್ರು ಬದಿಗೊತ್ತಿ ಅವ್ರು ಮಾತಾಡೋದು ನೋಡಿ. ಸೋಮಣ್ಣ ಇವತ್ತೇನು ಕಿಡಿಕಾರಿದ್ದಾರೆ, ಈ ಕೆಲಸ ಇವತ್ತು BJPಯ ಮತ್ತು RSSನ ಪ್ರಮುಖರು ಮಾಡಬೇಕಾಗಿತ್ತು. ಹೌದು, ನಿಜವಾಗಲೂ ಸಮಾಜದ ಮೇಲೆ ಬದ್ಧತೆ ಇದ್ದರೆ ಮತ್ತು RSSನ ತನ್ನ ಸ್ವಯಂ ಸೇವಾ ಸಂಘದ ಮೇಲ್ಗಡೆ ಏನಾದರೂ ಇವರಿಗೆ ಬದ್ಧತೆ ಇದ್ದರೆ, ಕಾಳಜಿ ಗೌರವ ಇದ್ದರೆ ಇವರೆಲ್ಲರೂ RSSನ್ನು ಸಮರ್ಥಿಸ್ಕೋಬೇಕಿತ್ತು ಅಥವಾ ಇವರೇನಾದರೂ ಹೋಗಿ ಪರವಾಗಿ ಮಾತಾಡಿಕೊಂಡು ನಿಂತ್ಕೋಬೇಕಾಗಿತ್ತು, ಕಿಡಿಕಾರ್ಬೋದಾಗಿತ್ತು. ಆದರೆ ಇವರು ಕೂತ್ಕೊಂಡಿರೋದೇನು, ವಿಜೇಂದ್ರ ಅಂತವರೆಲ್ಲ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಬಸವರಾಜ್ ಅವ್ರನ್ನ ಸೇಫ್ ಗಾರ್ಡ್ ಮಾಡೋಕೆ ನೋಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ನಿಮ್ಮನ್ನು ಯಾರು ಪೋಷಣೆ ಮಾಡ್ಕೊಂಡು ಬಂದ್ರು, ನೀವು ಯಾರು ನೆರಳಲ್ಲಿ ನಿಂತಿದ್ರು ಆ ನೆರಳನ್ನು ಬಿಟ್ಟು ನೀವು ನಿಜವಾದ ಕರಿ ನೆರಳಿಗೆ ಹೋಗಿ ಸಮರ್ಥಿಸ್ಕೋತಾ ಇದ್ದೀರಿ. ಹಾಗೆ ಆಗ್ತಿದೆ. ನಿಜವಾದ ಕರಿ ನೆರಳು ಯಾರು ಅಂತ ಕೇಳಿದ್ರೆ ಈ ಆಪಾದನೆ ಅಡಿಯಲ್ಲೆಲ್ಲ ಇದಾರಲ್ಲ, ಇಂಥವ್ರನ್ನ ಸಮರ್ಥಿಸ್ಕೊಂಡು ಏನು ಹೋಗ್ತಾ ಇದ್ರಿ ನೀವು? ಹೌದು, ದೊಡ್ಡ ದುರಂತ. ಈ ದೇಶದ ಅಂಥ ದೊಡ್ಡ ಸಂಘಟನೆಗೆ ಏನಾದರೂ ನೀವು ಗೌರವಿಸಿದ್ದೆ ಆದಲ್ಲಿ, ಮತ್ತೆ ಈಗ ಬೇರೆಯವ್ರಿಗೆ ಬೇಕಾಗಿಲ್ಲ, ಯಾರಿಗೂ ಬೇಕಾಗದೇ ಇರುವಂಥದ್ದು BJPಗರಿಗೆ ಬೇಕೇ ಬೇಕು. RSS ಇಲ್ಲದೆ BJP ಇಲ್ವೇ ಇಲ್ಲ. ಆದರೆ RSSಗೆ ಈ ರೀತಿ ಅಪಮಾನಗಳು ಅವಮಾನಗಳು ಈ ರೀತಿ ಮಾನಹೀನವಾಗಿ ಮಾತಾಡ್ತಿರ್ಬೇಕಾದ್ರೂ ನೀವು ಸುಮ್ಮನೆ ಕೂತ್ಕೋತೀರಿ ಕೈಕಟ್ಟಿ ಅಂತಂದ ಮೇಲೆ RSS ನಿಮ್ಮನ್ನು ಪರಿಗಣಿಸುತ್ತೆ ಮುಂದಿನ ದಿನಗಳಲ್ಲಿ. ನೋಡ್ಬೇಕು ಮುಂದೆ ಯಾವ್ಯಾವ ತಿರುವು ಪಡ್ಕೊಳ್ಳುತ್ತೆ. ತುಂಬ ದೊಡ್ಡ ಮಟ್ಟಕ್ಕೆ ಇವ್ರನ್ನ ಪರಿಗಣಿಸಿ ಬೇರೆ ಯಾವುದೋ ರೀತಿಯಲ್ಲಿ, ಯಾಕಂದ್ರೆ ಇವ್ರು ಮುಂಚೂಣಿ ಏನು ಲೆಕ್ಕ ಹಾಕೊಂಡು ಇವರೆಲ್ಲ ಕೂತಿದಾರೋ ಇವರೆಲ್ಲ ಇವತ್ತು ತುಂಬ ದೊಡ್ಡ ವಿರೋಧ ಮಾಡ್ಬೋದಾಗಿತ್ತು. ಹೌದು, ವಿಲ್ಸಿ ನಾಳೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಹೇಗೆ ಹೋಗುತ್ತೆ ಅಂತ.